ಫಲಿತಾಂಶ ಪ್ರಕಟವಾಗಿದ್ದು ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ದಿ ಬೆಸ್ಟ್ ಪಿಯು ಕಾಲೇಜ್ ಉತ್ತಮ ಸಾಧನೆ ಮಾಡಿ ಗಮನ ಸೆಳೆದಿದೆ. ಶುಕ್ರವಾರ ಅತ್ಯಧಿಕ ಅಂಕ ಪಡೆದ 10 ವಿದ್ಯಾರ್ಥಿಗಳನ್ನು ಕಾಲೇಜಿನ ಆವರಣದಲ್ಲಿ ಪ್ರಾಂಶುಪಾಲ ರಘುನಾಥ್ ಹಾಗೂ ಸಿಬ್ಬಂದಿ ವರ್ಗದವರು ಪೋಷಕರ ಸಮ್ಮುಖದಲ್ಲಿ ಸಿಹಿ ತಿನ್ನಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲ ರಘುನಾಥ್, ಪರೀಕ್ಷೆಗೆ ಮುನ್ನ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸಲಾಗಿದ್ದು ಉಪನ್ಯಾಸಕರ ಶ್ರಮ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮದ ಫಲವಾಗಿ ಉತ್ತಮ ಫಲಿತಾಂಶ ಸಾಧ್ಯವಾಗಿದೆ ಎಂದರು. ಈ ವರ್ಷ 401 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅವರಲ್ಲಿ 391 ಮಂದಿ ಉತ್ತೀರ್ಣರಾಗಿದ್ದಾರೆ. ಇದರೊಂದಿಗೆ ಕಾಲೇಜು 99% ಫಲಿತಾಂಶ ದಾಖಲಿಸಿದೆ. 91 ಮಂದಿ ಅತ್ಯುನ್ನತ ಶ್ರೇಣಿಯಲ್ಲಿ, 259 ಮಂದಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು ಉಳಿದವರು ಸಹ ಉತ್ತಮ ಅಂಕಗಳೊಂದಿಗೆ ಪಾಸ್ ಆಗಿದ್ದಾರೆ ಅಂತ ತಿಳಿಸಿದರು. ಕಾಮರ್ಸ್ ವಿಭಾಗದಲ್ಲಿ ಕವಿತಾ ಮತ್ತು ವರುಣ್ 600ಕ್ಕೆ 586 ಅಂಕಗಳನ್ನು ಪಡೆದಿದ್ದು, ಸೈನ್ಸ್ ವಿಭಾಗದಲ್ಲಿ ಹಬೀಬಾ 600ಕ್ಕೆ 571 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಎಂದರು. ನಿನ್ನೆ ತಾನೇ ಪ್ರಕಟಗೊಂಡಂತೆ 2026ನೇ ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನಲ್ಲಿ ಎಂದಿನಂತೆ ಅತ್ಯುತ್ತಮ ಫಲಿತಾಂಶ ಬಂದಿದ್ದು, ಈ ವರ್ಷ ಸುಮಾರು 401 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು ಅದರಲ್ಲಿ 391 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಕಾಲೇಜಿಗೆ 99% ಫಲಿತಾಂಶವನ್ನು ತಂದುಕೊಟ್ಟಿರ್ತಾರೆ. ಈ ಪೈಕಿ 93 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಮತ್ತು 259 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, ಉಳಿದ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸ್ ಆಗುವ ಮೂಲಕ ಕಾಲೇಜಿನ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಮತ್ತು ಇದರಲ್ಲಿ ಮೊದಲ ಟಾಪರ್ ಕಾಮರ್ಸಲ್ಲಿ ವರುಣ್ ಮತ್ತು ಕವಿತಾ ಅನ್ನೋಂಥ ಇಬ್ಬರು ವಿದ್ಯಾರ್ಥಿಗಳು 586 ಅಂಕಗಳು ಗಳಿಸುವ ಮೂಲಕ ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿರುತ್ತಾರೆ. ಅದೇ ರೀತಿ ದ್ವಿತೀಯ ಸ್ಥಾನ 582 ಅಂಕಗಳು ಗಳಿಸಿದ್ದಾರೆ ಇನ್ನೊಂದು ಇಬ್ಬರು ವಿದ್ಯಾರ್ಥಿಗಳು. ಸೈನ್ಸಲ್ಲಿ ಟಾಪರ್ ಆಗಿ ಹಬೀಬಾ ಅನ್ನೋ ಒಂದು ವಿದ್ಯಾರ್ಥಿ 571 ಅಂಕಗಳು ಗಳಿಸಿ 600 ಅಂಕಗಳಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಈ ಅತ್ಯುತ್ತಮ ಫಲಿತಾಂಶಕ್ಕೆ ಸಹಕರಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು, ಅತಿ ಮುಖ್ಯವಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಸಾಯಂಕಾಲ ವಿಶೇಷ ತರಗತಿಗಳನ್ನು ಹಮ್ಮಿಕೊಳ್ಳುವ ಮೂಲಕ, ಭಾನುವಾರಗಳು ಕೂಡ ವಿಶೇಷ ತರಗತಿಗಳು ಹಮ್ಮಿಕೊಳ್ಳುವ ಮೂಲಕ ಈ ಅತ್ಯುತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾಗಿದ್ದಾರೆ. ಪೋಷಕರ ಮತ್ತು ವಿದ್ಯಾರ್ಥಿಗಳ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮೊದಲನೇದಾಗಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ನಮ್ಮೆಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಕಂಗ್ರ್ಯಾಚುಲೇಷನ್ಸ್ ತಿಳಿಸುತ್ತಾ ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಪ್ರವೇಶ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಿದ ಅವರು, ದಶಮ ತರಗತಿಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕೇವಲ ₹1 ಶುಲ್ಕದಲ್ಲಿ ಪ್ರವೇಶ ಕಲ್ಪಿಸಲಾಗುತ್ತಿದೆ. ಇದೇ ರೀತಿಯಲ್ಲಿ ದ್ವಿತೀಯ PUCಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡಿಗ್ರಿ ವ್ಯಾಸಂಗಕ್ಕೂ ₹1 ಪ್ರವೇಶ ಸೌಲಭ್ಯ ನೀಡಲಾಗುತ್ತಿದೆ. ಸಮಾಜ ಸೇವೆಯ ಉದ್ದೇಶದಿಂದ ಈ ಯೋಜನೆ ಜಾರಿಯಲ್ಲಿದೆ ಅಂತ ಹೇಳಿದರು. ಇದಲ್ಲದೆ AI ಯುಗಕ್ಕೆ ಹೊಂದುವಂತೆ ಗುಣಮಟ್ಟದ ಶಿಕ್ಷಣ ನೀಡಲು ಕಾಲೇಜು ಸಜ್ಜಾಗಿದೆ. ದ್ವಿತೀಯ PUC ವರೆಗೆ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಕಡಿಮೆ ಮಾಡೋದು ಉತ್ತಮ ಅಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ವರ್ಷಕ್ಕೆ ₹1 ಫೀಸ್ ಕಟ್ಟಿ ವಿದ್ಯಾರ್ಥಿಗಳು ಓದಬಹುದು. ಯಾರಪ್ಪ ಅಂತಂದ್ರೆ SSLCಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕಗಳು ಗಳಿಸಿರೋ ವಿದ್ಯಾರ್ಥಿಗಳು PUCಗೆ ಸೇರಿದ್ರೆ ಇಲ್ಲಿ ಒಂದು ವರ್ಷಕ್ಕೆ ₹1 ಅಷ್ಟೇ ಫೀಸ್ ಕಟ್ಟುವಂಥ ಸೌಲಭ್ಯ ಇದೆ. ಅದೇ ರೀತಿ ದ್ವಿತೀಯ PUCಯಲ್ಲಿ ನಿನ್ನೆ ತಾನೇ ಪ್ರಕಟಗೊಂಡ ಫಲಿತಾಂಶದಲ್ಲಿ ಯಾರಾದರೂ 95%ಗಿಂತ ಹೆಚ್ಚು ಫಲಿತಾಂಶ ತೆಗೆದಿರುವಂಥ ವಿದ್ಯಾರ್ಥಿಗಳು ಇಲ್ಲಿ ಡಿಗ್ರಿ ತರಗತಿಗಳು ಕೂಡ ಇದ್ದಾವೆ. BCom ಮತ್ತು BCA ತರಗತಿಗಳು ಸೇರೋದಾದರೆ ಅವ್ರಿಗೂ ಕೂಡ ವರ್ಷಕ್ಕೆ ₹1 ಶುಲ್ಕವಿರುತ್ತದೆ. ನಮ್ಮ ಕಾಲೇಜಿನಲ್ಲಿ ಒಟ್ಟು ಸೀಟುಗಳು ಎಷ್ಟಿರ್ತಾವೋ ಅದರಲ್ಲಿ ಒಂದು 10% ಶೇಕಡ, ಅಂದರೆ 100 ಮಂದಿ ಸೇರಿದ್ರೆ 10 ಮಂದಿಗೆ ₹1 ಶಿಕ್ಷಣ ಕೊಡಬೇಕು ಅಂತ. ಯಾಕಂದರೆ ಸಮಾಜಕ್ಕೆ ಏನಾದರೂ ಒಂದು ಸ್ವಲ್ಪ ನಾವು ಸೇವೆ ಕೊಡಬೇಕು, ₹1 ಶಿಕ್ಷಣದಲ್ಲಿ ಒಂದು 10% ಸೀಟ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ. 95%ಗಿಂತ ಮೇಲೆ ತೆಗೆದವರು. ಒಮ್ಮೊಮ್ಮೆ ಏನಾಗ್ತದೆ ನಮಗೆ ಅಂದರೆ 10%, ಒಂದು 400 ಮಂದಿ ಸೇರಿದಾಗ 40 ಜನಕ್ಕೆ ₹1 ಕೊಡೋಣ ಅಂತಿರ್ತೀವಿ. 95% ಮೇಲೆ ಓದೋರು ಬರೀ 20 ಮಂದಿ ಬರ್ತಾರೆ, ಇನ್ನೂ 20 ಮಂದಿಗೆ ₹1 ಎಜುಕೇಷನ್ ಕೊಡೋಣ ಅಂತಿರುತ್ತೆ. ಅದಕ್ಕಾಗಿ ಈ ವರ್ಷ ವಿಶೇಷವಾಗಿ ನಾವು ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಒಂದು 20 ಮಂದಿ 95% ಮೇಲೆ ಇದ್ದವರು ಬಂದರೆ ಅವ್ರಿಗೂ ₹1 ಎಜುಕೇಷನ್ ಕೊಡ್ತೀವಿ. ಮತ್ತು ಈ ಸ್ಕಾಲರ್ಶಿಪ್ ಟೆಸ್ಟಲ್ಲಿ ಏನಾದರೂ ಟಾಪ್ 20 ಸ್ಟೂಡೆಂಟ್ಸ್ ಏನಾದರೂ ಬಂದರೆ ಅವ್ರನ್ನೂ ಗುರುತಿಸಿ ಅವ್ರಿಗೂ ಕೂಡ ₹1 ಎಜುಕೇಷನ್ ಕೊಡಬೇಕು ಅಂತಿದ್ವಿ. ಕಳೆದ 5 ದಿವಸಗಳಿಂದ ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ. ಇವತ್ತು ಕೊನೆಯ ದಿನ. ಇವತ್ತು ಸುಮಾರು ಒಂದು 200 ವಿದ್ಯಾರ್ಥಿಗಳು ಬಂದು ಸ್ಕಾಲರ್ಶಿಪ್ ಟೆಸ್ಟ್ ತೆಗೆದುಕೊಂಡಿದ್ದಾರೆ. ಅವ್ರ ಪೋಷಕರು ಬಂದಿದ್ದಾರೆ. ತನ್ಮೂಲಕ ಅವರ ವಿದ್ಯಾಭಿವೃದ್ಧಿಗೆ ಸಹಕರಿಸ್ತೀವಿ ಅಂತ ತಿಳಿಸ್ತಾ ಇದ್ದೀವಿ ಸರ್. ಈ ಕಾಲೇಜ್ ಪ್ರಾರಂಭಕ್ಕೂ ಮೊದಲು 20 ವರ್ಷ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಆಗಿದ್ದೀನಿ. AI ಬರ್ತಾ ಇದೆ ನಿಜಾನೇ, ಬಟ್ ಈಗ PUC ಹಂತದಲ್ಲಿ ಮಕ್ಕಳಿಗೆ ನಾವು AI ಮತ್ತು ಈಗ ಸರ್ಕಾರ ಮಟ್ಟದಲ್ಲೇ ಎಷ್ಟೋ ದೇಶಗಳಲ್ಲಿ ಈಗ 15-16 ವರ್ಷ ಆಗೋವರೆಗೂ ಫೋನ್ ಕೊಡಬಾರ್ದು ಅಂತ ಬಂದುಬಿಟ್ಟಿದೆ. ಯಾಕಂದರೆ ಅವರು ಸೋಷಿಯಲ್ ಮೀಡಿಯಲ್ಲಿ ಇನ್ವಾಲ್ವ್ ಆಗ್ತಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಕೆಟ್ಟದ್ದು ಇದೆ, ಒಲಿತು ನೋಡಿದ್ರೂ ವಿದ್ಯಾರ್ಥಿಗಳು ಅವ್ರ ಸಮಯ ವೇಸ್ಟ್ ಆಗ್ತದೆ. ಕೆಟ್ಟದ್ದು ನೋಡೋದು ಬೇಡ, ಒಲಿತು ನೋಡಿದ್ರೂ ಕೂಡ ಅವರ ಸಾಕಷ್ಟು ಸಮಯ ವೃಧಾ ಆಗ್ತದೆ. ಸಾಧ್ಯವಾದಷ್ಟು AI ಮತ್ತು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಇದೆ, PUCವರೆಗೂ ಅದು ಅವಶ್ಯಕತೆ ಇರಲ್ಲ ಅಂತ ನಮ್ಮ ಅನುಭವದಲ್ಲಿ ನಾವು ಹೇಳ್ತೀವಿ. ಏನಿದ್ರು ಮೇಷ್ಟ್ರು ಒಳ್ಳೆಯವರಾಗಿರಬೇಕು. ಒಳ್ಳೆ ಮೇಷ್ಟ್ರು ಒಳ್ಳೆ ಡೆಲಿವರಿ ಮಾಡಿದ್ದಾರೆ ಅಂದರೆ ಪಾಠ ಖಂಡಿತ ಮಕ್ಕಳ ಮೇಲೆ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು EBSL ಓದಿದ್ದೆ. ಈಗ ನನಗೆ ಸೆಕೆಂಡ್ ಪಿ ರಿಸಲ್ಟ್ ಬಂತು ನಿನ್ನೆ. 600ಕ್ಕೆ 586 ಅಂಕ ಬಂದಿದೆ. ಇದಕ್ಕೆ ನನ್ನ ಕಾರಣ ನಮ್ಮ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟು ಎಲ್ಲ ಟೀಚರ್ಸ್ ಸಪೋರ್ಟ್ ಮಾಡೋರೆ.
ನಮಗೆ ಡೈಲಿ ಈವ್ನಿಂಗ್ ಕ್ಲಾಸ್ ಇಟ್ಕೊತಿದ್ರು 7 o'clockವರೆಗೂ ಡೈಲಿ ಕೋಚಿಂಗ್ ಮಾಡ್ತಿದ್ರು. ಅದೇ ರೀತಿ ಸಂಡೇಸು ಎಲ್ಲ ಕೋಚಿಂಗ್ ಮಾಡ್ತಿದ್ರು. ಡೈಲಿ ಬಂದು ಇಲ್ಲಿ ಓದಿ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಷ್ಟು ಅಂಕ ಗಳಿಸಲು ಆಗಿದೆ. ನನಗೆ ಇಷ್ಟಪಟ್ಟಿದೆ ಅಂದರೆ ನಮ್ಮ ಕಾಲೇಜ್ ಸೇರೋ ಜೂನಿಯರ್ಸ್ಗೆ ಬಂದು ಇಲ್ಲಿ ಚೆನ್ನಾಗಿ ಓದ್ಕೊಳ್ಳಿ, ಅಂದರೆ ಅವ್ರ ಕ್ಲಾಸಲ್ಲಿ ಕೂತ್ಕೊ ಅವ್ರ ಕಾನ್ಸಂಟ್ರೇಷನ್ನು ಪೂರ್ತಿ ಟೀಚರ್ಸ್ ಮೇಲೆ ಇರಬೇಕು. 100% ಕಾನ್ಸಂಟ್ರೇಷನ್ ಬಂದು ಲೆಸನ್ಸ್ ಮೇಲೆ, ಟೀಚರ್ಸ್ ಮೇಲೆ, ಅವರೆಲ್ಲ ಟಾಪಿಕ್ ಮೇಲೆ ಇರಬೇಕು. ಅದು ಬಿಟ್ಟು ಬೇರೆ ಕಡೆ ಎಲ್ಲ ಇರುವ ಆ ರೀತಿ ಏನಾದ್ರು ಪ್ರಿಪೇರ್ ಆದರೆ ಅವರು ನಮ್ಮ ಥರನೇ ನಮಗಿನ್ನ ಎಷ್ಟು ಸ್ಕೋರ್ ಮಾಡ್ತಾರೆ. ತುಂಬ ಖುಷಿಯಾಗಿದೆ ಸರ್. ಅದೇ ರೀತಿ ಟೀಚರ್ಸ್ ತುಂಬ ಖುಷಿಯಾಗಿರ್ತಾರೆ. ನಂದು 571 ಔಟ್ ಆಫ್ 600 ಬಂದಿದೆ ಇನ್ PCMB. ಲೈಕ್ ಪೇರೆಂಟ್ಸ್ ಎಲ್ಲ ಫುಲ್ ಹ್ಯಾಪಿ ಇದ್ದಾರೆ. ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟಿಂದ, ಪ್ರಿನ್ಸಿಪಲ್ಸ್ ಸಪೋರ್ಟಿಂದ, ಗೈಡೆನ್ಸಿಂದ ಒಳ್ಳೆ ಮಾರ್ಕ್ಸ್ ಬಂದಿದೆ. ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಕಾಲೇಜಲ್ಲಿ ಅಂತೂ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಏನೇ ಡೌಟ್ ಇರಲಿ, ಏನೇ ಇರಲಿ, ಯಾವಾಗನ ಎನಿ ಟೈಮ್ ಡೌಟ್ ಕ್ಲಾರಿಫಿಕೇಷನ್ ಇರ್ತಿತ್ತು. ಪ್ಲಸ್ 9 to 7 ಬೆಳಗ್ಗೆಯಿಂದ ಸಾಯಂಕಾಲ ಕ್ಲಾಸಸ್ ನಡೀತಿತ್ತು. ಫೋನ್ ಅವಾಯ್ಡ್ ಮಾಡಿ ಅಂತ ಎಲ್ಲ ಯಾವಾಗಲೂ ಸರ್ ಬಂದು ಹೇಳ್ತಾ ಇರ್ತಿದ್ರು. ಪ್ರಿನ್ಸಿಪಲ್ ಸರ್ ಆಲ್ವೇಸ್ ಗೈಡೆನ್ಸ್ ಕೊಡ್ತಿದ್ರು. ಟೀಚರ್ಸ್ ಕೂಡ ಅಷ್ಟೇ ಆಲ್ವೇಸ್ ಸಪೋರ್ಟಿವ್, ಕಾಟ ಟಾರ್ಚರ್ ಏನೂ ಕೊಡಲ್ಲ. ಚೆನ್ನಾಗಿ ನೋಡ್ಕೊತಿದ್ರು, ಚೆನ್ನಾಗಿ ಓದಿಸ್ತಿದ್ರು. ಆ್ಯಂಡ್ ಎಲ್ಲ SLCಯಲ್ಲಿ ನಂದು 93% ಬಂತು. ಸೊ ಸರ್ ನನಗೆ ₹1 ಎಜುಕೇಷನ್ ಕೊಟ್ಟರು. ಆ್ಯಂಡ್ ದೆನ್ ನನಗೆ ಲೈಕ್ ಇನ್ನೂ ಚೆನ್ನಾಗಿ ತೆಗೆದ್ರೆ ನಿಮ್ಮ ಫ್ಯೂಚರಲ್ಲಿ ಕೂಡ ₹1 ಇರುತ್ತೆ ಅಂತ. ಮತ್ತು ಫಸ್ಟ್ PUದಲ್ಲಿ ಕೂಡ ಚೆನ್ನಾಗಿ ಪರ್ಸೆಂಟೇಜ್ ಬಂದಿದ್ದಕ್ಕೆ ಸರ್ ಮತ್ತು ಸೆಕೆಂಡ್ ಇಯರ್ ಕೂಡ ₹1 ಎಜುಕೇಷನ್ ಕೊಟ್ಟರು. ಸೊ ಕಂಟಿನ್ಯೂ ಅಂತ ನಾನು 600ಗೆ 586 ತೆಗೆದಿದ್ದೀನಿ. ನಮ್ಮ ಪೇರೆಂಟ್ಸ್ ಅಂತೂ ತುಂಬ ಖುಷಿ ಆಗ್ತಿದ್ದಾರೆ. ಕೊಟ್ಟು ಚೆನ್ನಾಗಿ ಓದೋದಕ್ಕೆ ಇದು ಮಾಡಿದ್ದಾರೆ. ಪ್ಲಸ್ ಬೆಸ್ಟ್ ಕೋಚಿಂಗ್ ಕೊಡ್ಬೋದು. ಅವರು ಚೆನ್ನಾಗಿ ಇದು ಮಾಡ್ತಾರೆ ಎಜುಕೇಷನ್ಗೆ. ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಒಳ್ಳೆಯದಾಗಲಿ.